ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ 12ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ವ್ಯವಹಾರ ಅಧ್ಯಯನದ ಚಾಪ್ಟರ್ ನಂಬರ್ 1 ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಕ್ವಶನ್ ವಿತ್ ಆನ್ಸರನ್ನು ನೋಡೋಣ. 8 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ. 8 ಮಾರ್ಕ್ಸ್ 4 ಕ್ವಶನ್ ಇರ್ತಾವೆ. 4 ಒಳಗೆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ ಅಥವಾ ಮಿಡ್ ಟರ್ಮ್ ಕೂಡ ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾರೆ. 2 ಕ್ವಶನ್ ಕೂಡ ಬರ್ತವೆ ಮಿಡ್ ಟರ್ಮ್ ಮತ್ತು ಪ್ರಿಪ್ರೇಟರಿಯಲ್ಲಿ. ಆ್ಯನ್ಯುವಲ್ ಎಕ್ಸಾಮ್ಗೆ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಈಗ ನೋಡೋಣ ಯಾವ್ಯಾವ ಕ್ವಶನ್ ಬರ್ತಾವಂತೆ. ಫಸ್ಟ್ ಆಫ್ ಆಲ್ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಅಂದರೆ 4 ಇರ್ತವೆ. ಒಂದೇದು ಯಾವಪ್ಪ ಅಂದರೆ ನಿರ್ವಹಣೆ ಗುಣಲಕ್ಷಣಗಳು, ಮತ್ತೊಂದು ಯಾವಪ್ಪ ಅಂದರೆ ನಿರ್ವಹಣೆಯು ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ, ಮತ್ತು ಥರ್ಡ್ ಕ್ವಶನ್ ಯಾವಪ್ಪ ಅಂದರೆ ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ, ಮತ್ತು ಫೋರ್ತ್ ಪಾಯಿಂಟ್ ಯಾವಪ್ಪ ಅಂದರೆ ಸಮನ್ವಯತೆಯ ಗುಣಲಕ್ಷಣಗಳು. ಇವು 4 ಕ್ವಶನ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವದಲ್ಲಿ ಚಾಪ್ಟರ್ದಲ್ಲಿ 4 ಕ್ವಶನ್ ಬರ್ತವೆ. ಈಗ ಒಂದೊಂದಾಗಿ ಪಾಯಿಂಟ್ಗಳನ್ನು ನೋಡ್ಕೋತಾ ಹೋಗೋಣ ಬನ್ನಿ. ಫಸ್ಟ್ ಆಫ್ ಆಲ್ ಯಾವ ಕ್ವಶನ್ ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ ಅಂತ 8 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸಾಮ್ದಲ್ಲಿ 8 ಮಾರ್ಕ್ಸ್ಗೆ ಕೇಳ್ತಾರೆ. ಆವಾಗ ಈ ಪಾಯಿಂಟ್ಗಳನ್ನು ಅಷ್ಟೇ ಬೈಪಟ್ ಹಾಕಿದ ನಂತರ ಎಕ್ಸ್ಪ್ಲೇನ್ ನೀವು ಓನ್ ಆಗಿ ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. 8 ಮಾರ್ಕ್ಸ್ ಅಂದರೆ ಪೀಠಿಕೆ ಮತ್ತು ಉಪಸಂಹಾರ ಬರೀಬೇಕು. ಪೀಠಿಕೆ ಒಳಗೆ ಏನಪ್ಪ ಅಂದರೆ ನಿರ್ವಹಣೆ ಅಂದರೇನು ಮೀನಿಂಗ್ ಬರಬೇಕು. ಉಪಸಂಹಾರ ಒಳಗೆ ಇದೇ ಏನು ಆಗಿರ್ತದೆ ಎಕ್ಸ್ಪ್ಲೇನ್ ಮಾಡಿರ್ತಿರಲಿ ಅದೇ ಒಂದು ಹೆಡ್ಲೈನ್ ಒಳಗೆ ಬರಬೇಕು ಉಪಸಂಹಾರ ಅಂತ. ಈಗ ನಿರ್ವಹಣೆ ಗುಣಲಕ್ಷಣಗಳು ಒಂದೊಂದು ಪಾಯಿಂಟಾಗಿ ನೋಡೋಣ. 7 ಪಾಯಿಂಟ್ ಇದ್ದಾವೆ. ನಿರ್ವಹಣೆಯ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಅದರೊಳಗೆ ಸಬ್ ಪಾಯಿಂಟ್ ಯಾವುದಪ್ಪ ಅಂದರೆ ಕೆಲಸದ ನಿರ್ವಹಣೆ. ಅದರ ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂದರೆ ವ್ಯಕ್ತಿಗಳ ನಿರ್ವಹಣೆ. ಥರ್ಡ್ ಪಾಯಿಂಟ್ ಯಾವುದಪ್ಪ ಅಂದರೆ ಕಾರ್ಯಾಚರಣೆಗಳ ನಿರ್ವಹಣೆ. ಆದ ನಂತರ 4ನೇ ಪಾಯಿಂಟ್ ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರಂತರವಾಗಿ ಪ್ರಕ್ರಿಯೆಯಾಗಿದೆ. ಮತ್ತು ಫಿಫ್ತ್ ಪಾಯಿಂಟ್ ನಿರ್ವಹಣೆ ಒಂದು ಗುಂಪು ಚಟುವಟಿಕೆಯಾಗಿದೆ. ನಿರ್ವಹಣೆ ಒಂದು ಗುಂಪು ಚಟುವಟಿಕೆಯಾಗಿದೆ. ಆದ ನಂತರ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. 6.7 ಪಾಯಿಂಟ್ ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ಈ ಪಾಯಿಂಟ್ ಅಟ್ಟ ಬರೆದ್ರಂದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ರೆ 8 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನನ್ನು ನೋಡೋಣ. ಈಗ ನಿರ್ವಹಣೆಯು ಕಲೆಯಾಗಿದೆ ಅಥವಾ ವಿಜ್ಞಾನವಾಗಿದೆ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ. ಈಗ ನಿರ್ವಹಣೆಯು ಫಸ್ಟ್ ಆಫ್ ಆಲ್ ಕಲೆಯಾಗಿದೆ ಅಂತ ನೋಡೋಣ. 4 ಪಾಯಿಂಟ್ ಬರ್ತವೆ. ವಿಜ್ಞಾನವಾಗಿದೆ ಅದರೊಳಗೆ 4 ಪಾಯಿಂಟ್ ಬರ್ತವೆ. ಈಗ ಕಲೆಯಾಗಿದೆ ಅದರೊಳಗೆ 4 ಪಾಯಿಂಟ್. ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ. ಸೆಕೆಂಡ್ ಪಾಯಿಂಟ್ ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಥರ್ಡ್ ಪಾಯಿಂಟ್ ಯಾವುದಪ್ಪ ಅಂದರೆ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಅದ ಪಾಯಿಂಟ್ ಬರೆದ ನೀವು ಎಕ್ಸ್ಪ್ಲೇನ್ ಓನ್ ಆಗಿ ಬರಿಬೋದು. ಓನ್ ಏನಪ್ಪ ಅಂದರೆ ನಿರ್ವಹಣೆ ಕಲೆಯಾಗಿದೆ ಅಂದರೆ ಸೈದ್ಧಾಂತಿಕ ಜ್ಞಾನ ಇದು ಒಂದು ನಿರ್ವಹಣೆಯ ಕಲೆಯಾಗಿದೆ. ಇದು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಅಂತ ಹೀಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ನಿರ್ವಹಣೆ ಗುಣಲಕ್ಷಣವಾಗಿದೆ ಅಂದರೆ ಇಲ್ಲಿ ಇದು ಒಂದು ಪ್ರಮುಖವಾದ ಗುಣಲಕ್ಷಣವಾಗಿದೆ ಮತ್ತು ಅತ್ಯವಶ್ಯಕವಾಗಿದೆ ಅಂತ ಹೀಗೆ ಎಕ್ಸ್ಪ್ಲೇನ್ ಕೂಡ ನೀವು ಮಾಡ್ಬೋದು. ಈಗ ನಿರ್ವಹಣೆಯು ವಿಜ್ಞಾನವಾಗಿದೆ. ವಿಜ್ಞಾನವಾದೊಳಗೆ 3 ಪಾಯಿಂಟ್ ಬರ್ತವೆ. ಕ್ರಮಬದ್ಧವಾದ ಜ್ಞಾನ, ಪ್ರಯೋಗ ಆಧಾರಿತ ತತ್ವಗಳು, ಸಾರ್ವತ್ರಿಕ ಸಿಂಧುತ್ವ ಅಂತ 3 ಪಾಯಿಂಟ್ ಬರ್ತವೆ. ಇವು 3 ಪಾಯಿಂಟ್ 6 ಪಾಯಿಂಟ್ ಇಷ್ಟೇ ಪಾಯಿಂಟ್ ಅಷ್ಟೇ ಬರೋದು ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ. ಫುಲ್ ಎಕ್ಸ್ಪ್ಲೇನ್ ಮಾಡಿರಿ ಅಂದರೆ 8 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಈಗ ಥರ್ಡ್ ಕ್ವಶನನ್ನು ನೋಡೋಣ. ಈಗ ನಿರ್ವಹಣೆಯ ಕಾರ್ಯಗಳು ಅಂತ ಕೇಳ್ತಾರೆ. ಎಕ್ಸಾಮ್ದಲ್ಲಿ ಇಂಪಾರ್ಟೆಂಟ್ ಅತಿಯಾಗಿದೆ. ಮತ್ತು ಯಾವಪ್ಪ ಅಂದರೆ ಯೋಜಿಸುವಿಕೆ, ಯೋಜನೆಯನ್ನು ಮಾಡೋದು. ಸಂಘಟಿಸುವುದು, ಸಿಬ್ಬಂದಿಗಳ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಯೋಚನೆ ಮಾಡೋದ, ಸಂಘಟನೆ ಮಾಡೋದ, ಸಿಬ್ಬಂದಿಗಳನ್ನು ನೇಮಕಾತಿ ಮಾಡೋದ, ನಿರ್ದೇಶನ ನೀಡೋದವ್ರಿಗೆ ನಿಯಂತ್ರಿಸುವುದ. ಇವ ನಿರ್ವಹಣೆ ಕಾರ್ಯಗಳಾಗಿದ್ದವು 5 ಪಾಯಿಂಟ್. ಆದ ನಂತರ ಲಾಸ್ಟ್ ಒಂದು ಯಾವುದಪ್ಪ ಕ್ವಶನ್ಪ ಅಂದರೆ ಸಮನ್ವಯತೆಯ ಗುಣಲಕ್ಷಣಗಳು. ಡೈರೆಕ್ಟಾಗಿ ಕೇಳ್ಬೋದು. ಇಲ್ಲಾಂದರೆ ಸಮನ್ವಯತೆ ಅಂದ್ರೇನು ಮತ್ತು ಅದರ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಸಮನ್ವಯತೆಯ ಒಳಗೆ 6 ಪಾಯಿಂಟ್ ಬರ್ತವೆ. ಸಮನ್ವಯತೆಯ ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ. ಥರ್ಡ್ ಪಾಯಿಂಟ್ ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಫೋರ್ತ್ ಪಾಯಿಂಟ್ ಸಮನ್ವಯತೆಯು ಸರ್ವವ್ಯಾಪಕವಾದ ಕಾರ್ಯವಾಗಿದೆ. ಫಿಫ್ತ್ ಪಾಯಿಂಟ್ ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. 6th ಪಾಯಿಂಟ್ ಸಮನ್ವಯತೆಯು ಉದ್ದೇಶಪೂರ್ವಕ ಕಾರ್ಯವಾಗಿದೆ.
ಇಷ್ಟಾದರೆ 4 ಈಗ ಕ್ವಶನ್ ಮುಗಿದು ನೀವು ನೋಡ್ಬೋದು. 8 ಮಾರ್ಕ್ಸ್ ಒಳಗೆ 4 ಒಳಗೆ ಒಂದು ಖಂಡಿತವಾಗಿ ಕೇಳ್ತಾರೆ. ಎಕ್ಸಾಮ್ನಲ್ಲಿ ಮಿಡ್ ಟರ್ಮ್ನಲ್ಲಿ 2 ಕ್ವಶನ್ ಬರ್ಬೋದು. ಅದೇ ರೀತಿಗೆ ಆ್ಯನ್ಯುವಲ್ ಎಕ್ಸಾಮ್ಗಳಿಗೆ ಒಂದೇ ಕ್ವಶನ್ ಬರ್ತದೆ. ಪ್ರಿಪ್ರೇಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ 4 ಒಳಗೆ ಒಂದು ಫಿಕ್ಸ್ ಖಂಡಿತವಾಗಿ 8 ಮಾರ್ಕ್ಸ್ಗೆ ಕೇಳ್ತಾರೆ. ಅದು ಒಂದೇ ಕ್ವಶನ್ ಅಂತ 8 ಮಾರ್ಕ್ಸ್ ಒಳಗೆ ಇರ್ತೈತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.